ಪ್ರದೇಶದ ನೂತನ ಸಿಎಂ ಯೋಗಿ ಆದಿತ್ಯನಾಥ್ ಸೂಚನೆಯಂತೆ ಕಾರ್ಯಾಚರಿಸ್ತಾ ಇರುವ ಆಂಟಿ ರೋಮಿಯೋ ಸ್ಕ್ವಾಡ್ ವಿವಾದಕ್ಕೀಡಾಗಿದೆ. ಉತ್ತರ ಪ್ರದೇಶದ ಲಕ್ನೋ, ಮೀರತ್ ಹಾಗೂ ಬುಲಂದ್ ಶಹರ್ನಲ್ಲಿ ಆಂಟಿ ರೋಮಿಯೋ ಸ್ಕ್ವಾಡ್ ಇಂದು ಬೆಳಗ್ಗೆ ಮತ್ತೆ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಕಾಲೇಜು, ಪಾರ್ಕು, ಮಾಲ್ಗಳಲ್ಲಿ ಹಾಗೆ ಬಸ್ ನಿಲ್ದಾಣಗಳಲ್ಲಿ ಕಾಣಿಸಿಕೊಳ್ಳುವ ಯುವಕರನ್ನ ಪೊಲೀಸರು ಸ್ಥಳದಲ್ಲೇ ಶಿಕ್ಷೆ ವಿಧಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಪೊಲೀಸರು ಯುವತಿಯರ ಜೊತೆಗೆ ಕಾಣಿಸಿಕೊಳ್ಳುವ ಯುವಕರನ್ನ ಕೂಡ ಹಿಗ್ಗಾಮುಗ್ಗಾ ಥಳಿಸ್ತಾ ಇದ್ದಾರೆ. ಮಹಿಳಾ ಪೊಲೀಸರ ತಂಡ ಉತ್ತರ ಪ್ರದೇಶದ ಹಲವೆಡೆ ಕಾರ್ಯಾಚರಣೆ ನಡೆಸಿ ಯುವ ಜೋಡಿಗಳನ್ನ ಹಿಡಿದು ವಿಚಾರಣೆ ನಡೆಸ್ತಾ ಇದೆ. ಜೊತೆಗೆ ತಮ್ಮ ಸಹಪಾಠಿಗಳ ಜೊತೆಗೆ ಕೂತು ಸ್ಟಡಿ ಮಾಡ್ತಾ ಇರೋ ವಿದ್ಯಾರ್ಥಿಗಳನ್ನು ಕೂಡ ಪೊಲೀಸರ ತಂಡ ವಿಚಾರಣೆ ನಡೆಸ್ತಾ ಇದೆ. ಆಂಟಿ ರೋಮಿಯೋ ಸ್ಕ್ವಾಡ್ ಕಾರ್ಯಾಚರಣೆ ಬಗ್ಗೆ ಯುವಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಕಾರ್ಯಾಚರಣೆ ಹೆಸರಲ್ಲಿ ಕಿರುಕುಳ ನೀಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ನಿನ್ನೆಯಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ 50ಕ್ಕೂ ಹೆಚ್ಚು ಜೋಡಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಉತ್ತರ ಪ್ರದೇಶದ ನೂತನ ಸಿಎಂ ಆಗಿ ಯೋಗಿ ಆದಿತ್ಯನಾಥ್ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಅವರು ಕೊಟ್ಟಂತಹ ಸೂಚನೆಯ ಪ್ರಕಾರ ಕಾರ್ಯಾಚರಿಸ್ತಾ ಇರುವಂತಹ ಆಂಟಿ ರೋಮಿಯೋ ಸ್ಕ್ವಾಡ್ ಈಗ ವಿವಾದಕ್ಕೀಡಾಗಿದೆ. ಯಾಕಂದ್ರೆ ಸುಮ್ಮನೆ ಸಹಪಾಠಿಗಳ ಜೊತೆಗೆ ಓದ್ತಾ ಇದ್ದಂತಹ ಹುಡುಗರನ್ನ, ಅಲ್ಲಿ ಓಡಾಡ್ಕೊಂಡಿದ್ದಂತಹ ಯುವಕರನ್ನ ಕೂಡ ಎಳೆದು ಥಳಿಸಲಾಗ್ತದೆ ಅನ್ನುವಂತಹ ಆರೋಪ ಈಗ ಅಲ್ಲಿನ ಯುವ ಜನತೆಯಿಂದ ಕೇಳಿ ಬರ್ತಾ ಇದೆ. ಉತ್ತರ ಪ್ರದೇಶದ ಲಕ್ನೋ, ಮೀರತ್ ಹಾಗೂ ಬುಲಂದ್ ಶಹರ್ನಲ್ಲಿ ಆಂಟಿ ರೋಮಿಯೋ ಸ್ಕ್ವಾಡ್ ಇವತ್ತು ಬೆಳಗ್ಗೆ ಮತ್ತೆ ಕಾರ್ಯಾಚರಣೆ ನಡೆಸ್ತಾ ಇದೆ. ನಿನ್ನೆಯಿಂದ ಕೂಡ ಕಾರ್ಯಾಚರಣೆ ಶುರುವಾಗಿದ್ದು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಪಾರ್ಕ್, ಮಾಲ್, ಕಾಲೇಜು ಹಾಗೂ ಬಸ್ ನಿಲ್ದಾಣಗಳಲ್ಲಿ ಕಾಣಿಸಿಕೊಳ್ಳುವಂತಹ ಯುವಕರನ್ನ ಪೊಲೀಸರು ವಿಚಾರಿಸಿ ಸ್ಥಳದಲ್ಲೇ ಶಿಕ್ಷೆ ವಿಧಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯುವಕರು ಯುವತಿಯರ ಜೊತೆಗೆ ಕಾಣಿಸಿಕೊಳ್ಳುವ ಯುವಕರನ್ನ ಕೂಡ ಹಿಗ್ಗಾಮುಗ್ಗಾ ಥಳಿಸ್ತಾ ಇದ್ದಾರೆ. ಮಹಿಳಾ ಪೊಲೀಸರ ತಂಡ ಉತ್ತರ ಪ್ರದೇಶದ ಹಲವೆಡೆ ಕಾರ್ಯಾಚರಣೆ ನಡೆಸಿ ಯುವ ಜೋಡಿಗಳನ್ನ ಹಿಡಿದು ವಿಚಾರಣೆ ನಡೆಸ್ತಾ ಇದೆ. ಹೀಗಾಗಿ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ತಮ್ಮ ಸಹಪಾಠಿಗಳ ಜೊತೆಗೆ ಕೂತು ಸ್ಟಡಿ ಮಾಡ್ತಾ ಇರುವ ವಿದ್ಯಾರ್ಥಿಗಳನ್ನ ಕೂಡ ಪೊಲೀಸರ ತಂಡ ಬಿಡ್ತಾ ಇಲ್ವಂತೆ, ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರಂತೆ. ಇನ್ನು ಈ ಸ್ಕ್ವಾಡ್ ಬಗ್ಗೆ ಯುವಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದು, ಕಾರ್ಯಾಚರಣೆ ಹೆಸರಲ್ಲಿ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನು ನಿನ್ನೆಯಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ 50ಕ್ಕೂ ಹೆಚ್ಚು ಜೋಡಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಉತ್ತರ ಪ್ರದೇಶದಲ್ಲಿ ಆಂಟಿ ರೋಮಿಯೋ ಸ್ಕ್ವಾಡ್ ಈಗ ವಿವಾದಕ್ಕೀಡಾಗ್ತಾ ಇದೆ. ಇದರ ಉದ್ದೇಶ ಏನಾಗಿತ್ತು, ಯಾವ ರೀತಿ ಉದ್ದೇಶ ದಾರಿ ತಪ್ತಾ ಇದೆ ಅಂತ ಅನ್ನಿಸ್ತಾ ಇದೆ? ಸುಕನ್ಯಾ, ಆಂಟಿ ರೋಮಿಯೋ ಸ್ಕ್ವಾಡ್ ಅನ್ನ ನಾವು ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಜಾರಿಗೆ ತರ್ತೇವೆ ಅಂತ ಹೇಳಿ ಬಿಜೆಪಿ ಪಕ್ಷ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆನ ಕೊಟ್ಟಿದೆ. ಅದರಂತೆ ಈಗ ಉತ್ತರ ಪ್ರದೇಶದಲ್ಲಿ ಭರ್ಜರಿ ಬಹುಮತದೊಂದಿಗೆ ಬಿಜೆಪಿ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಆಂಟಿ ರೋಮಿಯೋ ಸ್ಕ್ವಾಡ್ ಅನ್ನ ಪ್ರತಿ ಪೊಲೀಸ್ ಠಾಣಾ ಮಟ್ಟದಲ್ಲೂ ಕೂಡ ರಚನೆ ಮಾಡಬೇಕು ಅನ್ನುವ ಸೂಚನೆಯನ್ನ ಡಿಸಿಪಿ ಜಾವೇದ್ ಅಹಮದ್ ಅವರಿಗೆ ನೀಡಿದ್ದಾರೆ. ಇದರಂತೆ ಈಗ ಲಕ್ನೋ, ಮೀರತ್ ವಲಯ ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ಕೂಡ ಪ್ರತಿ ಪೊಲೀಸ್ ಠಾಣಾ ಮಟ್ಟದಲ್ಲಿ 4 ರಿಂದ 5 ಮಂದಿ ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡ ಆಂಟಿ ರೋಮಿಯೋ ಸ್ಕ್ವಾಡ್ ಅನ್ನ ರಚನೆ ಮಾಡಲಾಗಿದೆ. ಈ ಸ್ಕ್ವಾಡ್ ರಚನೆ ಮಾಡಿರೋ ಉದ್ದೇಶ ಅಂತ ಅಂದ್ರೆ ಮಹಿಳೆಯರು ಮತ್ತು ಯುವತಿಯರು ಮುಕ್ತವಾಗಿ, ನಿರ್ಭಯವಾಗಿ ಓಡಾಡ ಮತ್ತು ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಉಂಟಾಗಬಾರ್ದು. ಆ ರೀತಿಯಲ್ಲಿ ಈ ಆಂಟಿ ರೋಮಿಯೋ ಸ್ಕ್ವಾಡ್ ನೋಡ್ಕೊಳ್ಬೇಕು. ಜೊತೆಗೆ ಮಹಿಳೆಯರು, ಯುವತಿಯರನ್ನ ರೇಗಿಸುವ, ಚುಡಾಯಿಸ್ತಕ್ಕಂತಹ, ಲೈಂಗಿಕ ಕಿರುಕುಳ ನೀಡುವಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನೋದು ಈ ಆಂಟಿ ರೋಮಿಯೋ ಸ್ಕ್ವಾಡ್ ನ ಹಿಂದಿರುವಂತಹ ಉದ್ದೇಶ. ಆದ್ರೆ ಈ ಉದ್ದೇಶದಿಂದ ದೂರ ಸರಿದು ಅನಗತ್ಯವಾಗಿ ಈಗ ಅಮಾಯಕ ಯುವಕರಿಗೂ ಕೂಡ ಈ ಆಂಟಿ ರೋಮಿಯೋ ಸ್ಕ್ವಾಡ್ ಕಿರುಕುಳ ನೀಡ್ತಾ ಇದೆ ಅನ್ನುವ ಆರೋಪಗಳು ಕೂಡ ಈಗ ನಿನ್ನೆಯಿಂದ ಉತ್ತರ ಪ್ರದೇಶದಲ್ಲಿ ಕೇಳಿ ಬರಲಾರಂಭಿಸಿವೆ. ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಅವರು ಸೂಚನೆ ಕೊಟ್ಟ ಬಳಿಕ ಡಿಜಿಪಿ ಎಲ್ಲಾ ವಲಯದ ಐಜಿಗಳಿಗೆ ತಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಂಟಿ ರೋಮಿಯೋ ಸ್ಕ್ವಾಡ್ ರಚನೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಈಗ ಲಕ್ನೋ ವಲಯ, ಮೀರತ್ ವಲಯ ಸೇರಿದಂತೆ ಉತ್ತರ ಪ್ರದೇಶದ ಎಲ್ಲಾ ವಲಯದಲ್ಲೂ ಕೂಡ ಪೊಲೀಸ್ ಠಾಣಾ ಮಟ್ಟದಲ್ಲಿ ಆಂಟಿ ರೋಮಿಯೋ ಸ್ಕ್ವಾಡ್ ಅನ್ನ ರಚನೆ ಮಾಡಲಾಗಿದೆ. ಈ ಆಂಟಿ ರೋಮಿಯೋ ಸ್ಕ್ವಾಡ್ ನಿನ್ನೆಯಿಂದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಮುಖ್ಯವಾಗಿ ಶಾಲಾ ಕಾಲೇಜುಗಳು, ಶಾಪಿಂಗ್ ಮಾಲ್ಗಳು, ಬಸ್ ನಿಲ್ದಾಣ ಸೇರಿದಂತೆ ಜನನಿಬಿಡ ಸ್ಥಳಗಳಲ್ಲಿ ಮತ್ತು ಯುವತಿಯರು ಸೇರ್ತಕ್ಕಂತಹ ಸ್ಥಳಗಳು, ಜೊತೆಗೆ ಪಾರ್ಕ್ಗಳ ಬಳಿಯೂ ಕೂಡ ಈ ಆಂಟಿ ರೋಮಿಯೋ ಸ್ಕ್ವಾಡ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಈ ಸ್ಥಳಗಳಲ್ಲಿ ಒಂಟಿಯಾಗಿರ್ತಕ್ಕಂಥ ಯುವಕರು, ಬೈಕ್ ನಲ್ಲಿರುವಂತಹ ಯುವಕರನ್ನ ಹಿಡಿದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಜೊತೆಗೆ ಕೆಲವು ಪ್ರಕರಣಗಳಲ್ಲಿ ಅವರ ಪೋಷಕರನ್ನು ಕೂಡ ಕರೆದು ಅವರ ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಮತ್ತು ಯುವಕರಿಗೂ ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಪೊಲೀಸರ ನೈತಿಕ ಪೊಲೀಸ್ ಗಿರಿಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈಗ ಜನ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ 2005ರಲ್ಲಿ ಉತ್ತರ ಪ್ರದೇಶದಲ್ಲಿ ಆಪರೇಷನ್ ಮಜ್ನು ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸಿದ್ರು. ಆದ್ರೀಗ ಶಾಲಾ ಕಾಲೇಜುಗಳ ಹೊರಭಾಗದಲ್ಲಿ ನಿಂತಿರುವಂತವ್ರು ಯಾರು ಕೂಡ ಎಲ್ಲರೂ ಕೂಡ ಹುಡುಗಿರನ್ನ ಚುಡಾಯಿಸಲಿಕ್ಕೆ ಅಥವಾ ರೇಗಿಸ್ಲಿಕ್ಕೆ ಅಥವಾ ಯಾವುದೇ
ಕಿರುಕುಳ ನೀಡುವಂತ ಉದ್ದೇಶ ಇಲ್ಲದೆ ಇದ್ರೂ ಕೂಡ ಅಂತವ್ರನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಅಂತವರ ಪೋಷಕರನ್ನ ಕರೆದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಇದು ಅನಗತ್ಯವಾಗಿ ಯುವಕರಿಗೆ ಕಿರುಕುಳ ನೀಡತಕ್ಕಂತಹ ಕೆಲಸ ಈಗ ಪೊಲೀಸರಿಂದ ಈ ಆಂಟಿ ರೋಮಿಯೋ ಸ್ಕ್ವಾಡ್ ನಿಂದ ನಡೀತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಇದು ಮುಖ್ಯವಾಗಿ ಜಾರಿಗೆ ತಂದಿರುವಂತಹ ಉದ್ದೇಶ ಅಂದ್ರೆ ಯುವತಿಯರು ಮಹಿಳೆಯರಿಗೆ ಯಾವುದೇ ಲೈಂಗಿಕ ಕಿರುಕುಳವನ್ನ ಯಾರು ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ನೀಡಬಾರದು, ಜೊತೆಗೆ ಅವರ ಚುಡಾಯಿಸೋದು, ರೇಗಿಸೋದು ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಈ ಆಂಟಿ ರೋಮಿಯೋ ಸ್ಕ್ವಾಡ್ ಅನ್ನ ರಚನೆ ಮಾಡಲಾಗಿದೆ. ಆದ್ರೆ ಇದು ಈಗ ದುರ್ಬಳಕೆಯಾಗಿ ಪೊಲೀಸರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಮಾಯಕ ಯುವಕರಿಗೂ ಕೂಡ ಕಿರುಕುಳ ನೀಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್.